ಫ್ರೆಂಡ್ಸ್ ನಮಸ್ತೆ. ಅಪರೂಪಕ್ಕೆ ನಾನು ನಮ್ಮನೆಲ್ಲ ತೋಟದಾಗ ಬಂದ್ಬಿಟ್ಟಿವೆ. ತೋಟದಾಗ ಏನೇನು ಚೆನ್ನಾಗಿ ಕಾಣ್ತಾಯಿದ್ದೋ ಅವೆಲ್ಲ ಕಿತ್ತಾಗಿದೆ. ಓ ಮೈ ಗಾಡ್, ಇತ್ತು ಫ್ರೆಂಡ್ಸ್ ಅಣ್ಣ. ಓ ಮೈ ಗಾಡ್, ನಾನು ನಮ್ಮನೇಲಿ ತೋಟದಾಗ ಬಂದು ತಪ್ಪು ಕಿತ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ಫಸ್ಟ್ ನೇರಳೆ ಹಣ್ಣು ತಿಂದ್ವಿ, ಆಮೇಲೆ ಪೇರ್ಲೆ ಹಣ್ಣು ತಿಂತಾಯಿದ್ವಿ. ನೇರಳೆ ಹಣ್ಣು ತಿಂದು ಚಿಕನ್ ತಿಂತಾಯಿದ್ವಿ ಫ್ರೆಂಡ್ಸ್. ಇವಾಗ ಚಿಕನ್ ತಿನ್ನಬೇಕು. ಬಿರಿಯಾನಿ ಸೂಪರ್ ಫ್ರೆಂಡ್ಸ್. ನನ್ನ ಮಾತ್ರ ಒಳ್ಳೆ ಟೇಸ್ಟು. ಅಲ್ಲ, ನಿನ್ನ ಅಭಿಪ್ರಾಯ ನೇರಳೆ ಹಣ್ಣಿನ ಬಗ್ಗೆ? ಫ್ರೆಂಡ್ಸ್, ಈ ಸೀಸ್ನಲ್ ಫ್ರೂಟ್ ಅಂತಾರೆ ನೇರಳೆ ಹಣ್ಣು. ಅದು ತಿಂದರೆ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಇದೆ. ಸೊ ನಿಮ್ಮ ಸುತ್ತಮುತ್ತಲ್ಲಿ ಎಲ್ಲನೇ ಸಿಕ್ಕರು ಕೂಡ ನೀವು ತಿನ್ನಿ ಫ್ರೆಂಡ್ಸ್. ಇನ್ನೇನು ಒಂದೂವರೆ ತಿಂಗಳೈತೆ. ಎಲ್ಲರೂ ಬಿಟ್ಟೋತೀವಿ ಅಂತ ನೋವು ಜಾಸ್ತಿ ಆಗ್ತೈತೆ. ಬಿಟ್ಟೋತೈತೆ ಅಂತಕ್ಕಿಂತ ಮತ್ತೆ ಜಾಸ್ತಿ ಜಲ್ದಿ ಸಿಗೋಂಗಿಲ್ಲ ಫ್ರೆಂಡ್ಸ್. ಒಂದ್ಸರಿ ಈಗ ದೂರ ಆಡಿದ್ರೆ ಹಂಗೇನಿಲ್ಲ ಫ್ರೆಂಡ್ಸ್, ಮತ್ತೆ ಸಿಗ್ತಾ ಇರ್ತೀವಿ. ಅದೇ ಸ್ವಲ್ಪ ಮಾತಾಡ್ತಾರೆ, ಜಾಸ್ತಿ ಯೋಚನೆ ಐತೆ ತಲೆಯಲ್ಲಿ. ಒಂದ್ಸಲ ಹೋದರೆ ಲೀಡಾಕ್ ಮುಗಿದ್ಮೇಲೆ ಯಾರೂ ಸಿಗೋಲ್ಲ ಫ್ರೆಂಡ್ಸ್. ಆಗ ಲೈಫ್ ಏನಂತ ಭಾಳ ಯೋಚನೆ ಮಾಡ್ತಿರ್ತಾರೆ, ಭಾಳ ಥಿಂಕ್ ಮಾಡ್ತಿರ್ತಾರೆ ಎಲ್ಲರೂ ಮುಂದೆ ಏನು ಮಾಡಬೇಕಂತ. ಈಗಿಂದನೇ ಒಬ್ಬೊಬ್ಬರೇ ದೂರ ಆಗ್ತಾನೆ ಇರ್ತಾರೆ ಅಲ್ಲ. ನೋಡಿ ಫ್ರೆಂಡ್ಸ್, ಹೆಂಗಿದೆ ವಾತಾವರಣ, ಕ್ಲೈಮೇಟ್ ನೋಡಿ ಮಸ್ತಿದೆ. ಫುಲ್ ಜಾಲಿ ಫ್ರೆಂಡ್ಸ್, ಫುಲ್ ಚಿಲ್ಲ ಬಂದ್ಬಿಟ್ಟಿದೆ. ಅಂತಿದ್ವಿ ನೇರಳೆ ಅಂತಿದ್ವಿ, ಹಿಂದಕ್ಕೆ ಹೋಗ್ತಾಯಿದ್ವಿ. ಸಾಪಸ್ ತಿಂದ್ವಿ ಫ್ರೆಂಡ್ಸ್. ಇವತ್ತು ಎಲ್ಲ ಒಂದು ಕಡೆ ಬೇಜಾರು ಆಗೋದು, ಏನು ಮಾಡೋಕ್ಕಾಗಲ್ಲ. ತಿನ್ನಬೇಕು, ಚೆನ್ನಾಗಿರಬೇಕು ಇರೋವರೆಗೂ. ಬಾಯ್.